ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂದರೆ ಜಿಗಣಿ ಹತ್ರ ಇರುವಂಥ ಹರಪ್ಪ ಲೇಔಟ್ನಲ್ಲಿರುವಂಥ ಒಂದು ಪ್ರೀಮಿಯರ್ ಲಕ್ಸುರಿ ಆದ ವಿಲ್ಲಾ ನೋಡೋಕೆ ಬಂದಿದ್ದೀವಿ. ಆ ಮನೆ ನೋಡಿಸ್ತಾ ಇದ್ದೀವಿ ನೋಡಿ, ಇದೇ ಆಗಿರುತ್ತೆ. ಇದು ಬಂದು ನಾರ್ತ್ ಗೇಟು, ನಾರ್ತ್ ಡೋರ್ ಆಗಿರುತ್ತೆ. ನಿಮಗೆ BMRDA ಅಪ್ರೂವ್ಡ್ ಏಕತ್ ಆಗಿರುತ್ತೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ. ಇದು 40 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಹಾಗೆ ಈ ಕಡೆ ಕೂಡ ನಿಮಗೆ 40 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಒಂದು ನಾನು ಮಾಡಿರೋದ್ರಲ್ಲೇ ಒಂದು ಸೂಪರ್ ಕ್ವಾಲಿಟಿ ಇರುವಂಥ ಮನೆ ಆಗಿರುತ್ತೆ. ಬನ್ನಿ ಒಳಗಡೆ, ನಾನು ಹೇಳೋದ್ಕಿಂತ ನೀವು ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೆಂಗಿದೆ ಅಂತ. ಓಕೆ, ಮನೆ ಒಳಗಡೆ ಹೋಗೋದ್ಕಿಂತ ಮುಂಚೆನೇ ನಿಮಗೆ ನೋಡಿಸ್ಬೋದು. ಹಾಫ್ ಗೇಟ್ ಬಂದಿದೆ ನಿಮಗೆ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ನೀವು ನೋಡ್ಬೋದು. ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸ್ಕೊಳ್ಳೋ ಅಷ್ಟು ಜಾಗ ಇದೆ ನಿಮಗೆ. ಇಲ್ಲಿ ಬಂದು ನಿಮಗೆ ಬೋರ್ ಇರೋದಿಲ್ಲ, ಲೇಔಟಲ್ಲೇ ನೀರು ಬರುತ್ತೆ ನಿಮಗೆ. ಎನಿ ಟೈಮ್ ನೀರು ಇರುತ್ತೆ. ಸಂಪ್ ಇಲ್ಲೇ ಇದೆ ನೋಡಿ. ಹಾಗೆ ಇಲ್ಲಿ ಧಾರಾಳವಾಗಿ ನಾವು ಅವಾಗಲೇ ಹೇಳ್ದಂಗೆ ನಿಮಗೆ 2 ಕಾರ್ ನಿಲ್ಲಿಸ್ಕೋಬೋದು ಆರಾಮಾಗಿ. ಒಂದೇ ಪಿಲ್ಲರ್ ಬಂದಿದೆ ನೋಡಿ. ನಿಮಗೆ ವಿಲ್ಲಾದಲ್ಲಿ ನಿಮಗೆ ಯೂನಿಕ್ ಆಗಿ ಒಂದು ಅದ್ಭುತವಾದ ಮನೆ ಅಂತಲೇ ಹೇಳ್ಬೋದು. ಓಕೆ, ಬನ್ನಿ ನಿಮ್ಗೆ ನೋಡಿಸ್ತೀನಿ. ಇಲ್ಲಿ ಪಾರ್ಕಿಂಗ್ ಕೂಡ ನೋಡ್ಬೋದು ನಿಮಗೆ. ಪಾರ್ಕಿಂಗ್ ಟೈಲ್ಸ್ ಆಗಿದೆ ನಿಮಗೆ. ಅವಳು ಏನು ಹೇಳ್ತಾ ಇದೆ ಮಾಡ್ತೀನಿ ನಾನು, ಸಾರಿ. ಬನ್ನಿ ಮಾಡಿ ಮೇಲೆ ಹೋಗೋಣ. ನಿಮಗೆ ಅದೇ ಸತಿ ಮೇಲ್ಗಡೆ ನೋಡಿಸ್ತೀನಿ ನಾನು. ಇಲ್ಲಿ ಒಂದು ಸತಿ ನೋಡಿಸ್ಬಿಡ್ತೀನಿ ನಾನು ನಿಮಗೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಶೂರ್ ಹಾಕ್ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬಂದಿದೆ ನಿಮಗೆ. ನಾನು ಹೇಳೋದ್ಕಿಂತ ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಈ ಮನೆ ಕ್ವಾಲಿಟಿ ಆಗಲಿ. ಸಾಲಿಡ್ ಮನೆ, ನಾನು ಮಾಡಿರೋರೆಲ್ಲ ಸೂಪರ್ ಮನೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ನಿಮಗೆ ವಾಲೆಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ಲೇ ಕೊಟ್ಟಿದ್ದಾರೆ ನಿಮಗೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಫುಲ್ಲು ನಿಮಗೆ ಟೈಲ್ಸ್, ಫ್ಲೋರಿಂಗ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲಲ್ಲೇ ಮಾಡಿರ್ತಾರೆ ನಿಮಗೆ. ಒಂದು ಅದ್ಭುತವಾದ ಮನೆ ಅಂತ ಹೇಳ್ಬೋದು ನಿಮಗೆ. ಇದು ಫುಲ್ ವಿಡಿಯೋ ನೋಡಿ. ಪ್ರೈಸ್ ಲಾಸ್ಟಲ್ಲಿ ಹೇಳಿರ್ತೀನಿ ನಿಮಗೆ. ಈ ವಿಡಿಯೋ ಮಿಸ್ ಮಾಡಿದ್ರೆ ಒಂದು ಒಳ್ಳೆ ಮನೆ ಮಿಸ್ ಮಾಡ್ದಂಗೆ ಆಗುತ್ತೆ ನಿಮಗೆ. ಅಷ್ಟು ಸಖತ್ತಾಗಿದೆ. ಬಾಗಿಲು ಕೂಡ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ನಿಮಗೆ. ಯೂಸಲ್ ಆಗಿ ನಮಗೆ ಇದು ಒಂದು ಬಾಗಿಲು ಮಾತ್ರ ಕೊಡ್ತಾರೆ. ಇಲ್ಲಿ ಡಬಲ್ ಡೋರ್ ಕೊಟ್ಟಿದ್ದಾರೆ ನಿಮಗೆ. ಟೀಕುಡಲ್ಲೇ ಆಗಿರುತ್ತೆ ನಿಮಗೆ, ಸಾಲಿಡ್ ಆಗಿದೆ. ಹಾಗೆ ಇಲ್ಲಿ ವಾಲ್ ಕೂಡ ನೋಡ್ಬೋದು ನಿಮಗೆ. ಸ್ಟೋನಲ್ಲಿ ಕಲ್ಲಲ್ಲೇ ಥರ ಕೊಟ್ಟಿದ್ದಾರೆ ನಿಮಗೆ. ಇವ್ರದ್ದೇ ಆದ ಈ ಬಿಲ್ಡರ್ಸ್ ಇದಾರಲ್ಲ, ಇವ್ರದ್ದೇ ಆದ ಒಂದು ಯೂನಿಕ್ ಸ್ಟೈಲ್ ಇದೆ ನಿಮಗೆ ಕಟ್ಟೋದ್ರಲ್ಲಿ. ಅದರಲ್ಲಿ ಮಾತ್ರ ಸಾಲಿಡ್ ಆಗಿರುತ್ತೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಸೂಪರ್. ಮನೆ ಒಳಗಡೆ ಬರ್ತಾರಂಗೆ ನೀವು ನೋಡ್ಬೋದು. ಇಲ್ಲಿ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಹಾಲು ನಾನು ಇದರಲ್ಲಿ ಜಾಸ್ತಿನೇ ಎಕ್ಸ್ಪ್ಲೇನ್ ಮಾಡಲ್ಲ. ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿ ಮನೆ ನೋಡ್ತೀನಿ ಅಂದರೆ ಬನ್ನಿ ನೋಡಿ. ಸಾಲಿಡ್ ಆಗಿ ಮಾತ್ರ ಇದೆ. ಇಲ್ಲಿ ಬರ್ತಾರಂಗೆ ನಮಗೆ ಇಲ್ಲಿ ಶಿವರಾಕ್ ಬರುತ್ತೆ ನಿಮಗೆ. ಇಲ್ಲೊಂದು ಯಾಕಂದರೆ ಶಿವರಾಕ್ ಮಾಡ್ಕೋಬೋದು. ಇಲ್ಲ ಡಿಸೈನ್ ಆಗಿ ನಿಮಗೆ ಇಲ್ಲಿ ರೆಡಿ ಟು ಮೂವ್ಸ್ ಅಂತ ಹೇಳ್ಬೋದು. ನಿಮಗೆ ಲೈಟಿಂಗ್ ಆಗಲಿ, ಫ್ಯಾನಿಂಗ್ ಆಗಲಿ ಎಲ್ಲ ಮಾಡಿದ್ದಾರೆ ನಿಮಗೆ. ಬನ್ನಿ ನೋಡ್ತೀನಿ. ಫ್ಲೋರಿಂಗ್ ಎಲ್ಲ ನಿಮ್ಗೆ ಇಟಾಲಿಯನ್ ಮಾರ್ಬಲ್ಲೇ ಇರುತ್ತೆ ನಿಮಗೆ. ಓಕೆ, ಸೂಪರ್. ಓಕೆ, ಇಲ್ಲಿ ಬರ್ತಾರಂಗೆ ನೋಡಿ. ನಮಗೆ ರೈಟ್ ಸೈಡ್ಗೆ ಹೋದರೆ ನಮಗೆ ಹಾಲ್ ಸಿಕ್ಕುತ್ತೆ. ಮೆಟ್ಲು ಕೂಡ ನೋಡ್ಬೋದು. ಹೈಟಲ್ಲಿ ಮಾಡಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿದೆ. ಇದು ಒಂದು ಹಾಲ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಅಕ್ವೇರಿಯಂ ಫಿಶ್ ಎಲ್ಲ ಮಡಗಿದ್ದಾರೆ ಆಲ್ರೆಡಿ ನೋಡ್ಬೋದು. ಬೇಕಂದರೆ ಇದು ನಾವು ಅಕ್ವೇರಿಯಂ ಥರನೇ ಯೂಸ್ ಮಾಡ್ಕೋಬೋದು. ಬೇಡ ಅಂದರೆ ನಾವು ಸಿಂಪಲ್ಲಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. 2 in 1 ಆಪ್ಷನ್ ಇದೆ. ಇವಾಗ ಸದ್ಯಕ್ಕೆ ಅವರು ಫಿಶ್ ಬಿಟ್ಟಿದ್ದಾರೆ ನಿಮಗೆ, ನೋಡಿಸ್ತೀನಿ. ಇದು ಒಂದು ಹಾಲ್ ಆಗಿರುತ್ತೆ. ಮೇಲ್ಗಡೆ ನೋಡ್ಬೋದು ಯೂನಿಕ್ ಆಗಿ ಮಾಡಿದ್ದಾರೆ ನಿಮಗೆ. POP ಫಾಲ್ ಸೀಲಿಂಗ್, ಲೈಟಿಂಗ್ ಎಲ್ಲ ಸಾಲಿಡ್ ಆಗಿದೆ. ಇಷ್ಟು ವಿಡಿಯೋ ನಾನು ಏನು ಮಾಡಿದ್ದೀನಿ BDM ಮನೆ, ಅದನ್ನು ಒಂದು ಸಪ್ರೇಟಾಗಿ ಮಾಡಿದ್ರೆ ಇದು ಒಂದು ಮನೆ ಮಾತ್ರ ನೀವು ಸಪ್ರೇಟಾಗಿ ಮಾಡಿಕೋಬೋದು. ಅಷ್ಟು ಸಾಲಿಡ್ ಆಗಿದೆ ನಿಮಗೆ. ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಆಗಿರುತ್ತೆ. ಇಲ್ಲಿ ವಾಲು ಅಷ್ಟೇ ನಿಮಗೆ ದೊಡ್ಡದಾಗಿ ಇಟಾಲಿಯನ್ ಮಾರ್ಬಲ್ಲೇ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಬಂದು ನೀವು ದೊಡ್ಡದಾಗಿ ಸೋಪ್ ಹಾಕೋಬೋದು ನೋಡಿ. ಇಲ್ಲಿಂದ ಅಲ್ಲಿವರೆಗೂ ದೊಡ್ಡದಾಗಿ ಸೋಪ್ ಹಾಕೋಬೋದು L ಶೇಪಲ್ಲಿ. ಅಲ್ಲೂ ಅಷ್ಟೇ ಬೆಳಕು ಗಾಳಿಗೋಸ್ಕರ ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಹಾಗೆ ಆ ಕಡೆ MS ಗ್ರಿಲ್ ಕೂಡ ಮಾಡಿದ್ದಾರೆ ನಿಮಗೆ. ಈ ಕಾರಲ್ಲಿ ನೋಡ್ತಾ ಇದ್ದೀನಿ. ಅಲ್ಲಿ TV ಯೂನಿಟ್ ಬಂದಿದೆ ನಿಮಗೆ. ಬೆಳಕು ಗಾಳಿ ಅಂತೂ ನಿಮ್ಗೆ ಕೇಳಂಗೆ ಇಲ್ಲ, ಸಾಲಿಡಾಗಿ ಬರುತ್ತೆ ನಿಮಗೆ. ಆದರೂ ಒಂದು ಸ್ವಲ್ಪ ಲೈಟ್ ಹಾಕಿದ್ದೀನಿ, ಒಂದು ಸ್ವಲ್ಪ ಚೆನ್ನಾಗಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಹಾಗೆ ಇಲ್ಲಿ ಬಂದು ನೋಡಿ ದೇವ್ರ ಮನೆ ಇದೆ. ಟಫನ್ ಗ್ಲಾಸಲ್ಲೇ ಕೊಟ್ಟಿದ್ದಾರೆ ನಿಮಗೆ. ಇದೆಲ್ಲ ನಿಮಗೆ ಟೀಕುಡ್ಡಲ್ಲೇ ಆಗಿರುತ್ತೆ ನಿಮಗೆ. ದೇವ್ರ ಮನೆ ಬಾಗಿಲು ಮಾತ್ರ ನಿಮಗೆ ಟಫನ್ ಗ್ಲಾಸಲ್ಲಿ ಆಗಿರುತ್ತೆ. ಹಾಗೆ ಇಲ್ಲೂ ಅಷ್ಟೇ ನೋಡ್ಬೋದು ನೀವು. ಇಲ್ಲೂ ಸಣ್ಣದಾಗಿ ಗಾರ್ಡನ್ ಕೊಟ್ಟಿದ್ದಾರೆ ನಿಮಗೆ. ಹೋಗೋಕ್ಕೆ ಬರೋಕ್ಕೆ
ವಿಂಡೋ ಕೂಡ ಕೊಟ್ಟಿದ್ದಾರೆ ನೋಡಿ, ಗಿಡಗಳೆಲ್ಲ ಮಡಗಿದ್ದಾರೆ ನಿಮಗೆ. ಇಲ್ಲಿ MS ಗ್ರಿಲ್ ಮಾಡಿದ್ದಾರೆ ನಿಮಗೆ ಫುಲ್ಲು. ಈ ಕಾರ್ನಲ್ಲಿ ನಾನು ಸುತ್ತ ನೋಡಿಸ್ಕೊಡ್ತೀನಿ. ಓಕೆ, ಇದು ಎಷ್ಟು ವಿಡಿಯೋ ಮಾಡಿದ್ರು ಸಾಲಲ್ಲ ಅನಿಸುತ್ತೆ, ಆ ಸಾಲಿಡ್ ಆಗಿದೆ ಮನೆ ಮಾತ್ರ. ಎಸ್ಪೆಷಲಿ ನನಗಂತೂ ತುಂಬ ಖುಷಿ ಆಗುತ್ತೆ ಈ ಮನೆ ನೋಡೋಕ್ಕೆ. ಹಾಗೆ ಈ ಕಡೆ ಬಂದರೆ ನಮಗೆ ಅಡುಗೆ ಮನೆ, ಇದು ಡೈನಿಂಗ್ ಹಾಲ್. ಬೇಕಂದರೆ ಡೈನಿಂಗ್ ಹಾಲ್ ಯೂಸ್ ಮಾಡ್ಕೋಬೋದು. ಇಲ್ಲಿ 2 ಥರ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಗಾರ್ಡನ್ ಕೂಡ ಕೊಟ್ಟಿದ್ದಾರೆ. ಓಕೆ, ಬೇಡ ನಮ್ಗೆ ಡೈನಿಂಗ್ ಹಾಲ್ ಇನ್ನೂ ಉದ್ದ ಬೇಕಂದರೆ ಇದನ್ನು ತೆಗೆದುಬಿಟ್ಟು ನೀವು ತೆಗೆದ್ರೆ ಗಾರ್ಡನ್ನ ನಿಮಗೆ ದೊಡ್ಡದಾಗಿ ಡೈನಿಂಗ್ ಹಾಲ್ ಸಿಗುತ್ತೆ ನಿಮಗೆ. ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಸೆನ್ಸರ್ ಲೈಟ್ ನೋಡ್ಬೋದು. ನಮಗೆ ಸೆನ್ಸರ್ ಲೈಟ್ ಆನ್ ಆಗುತ್ತೆ ನಾವಿಲ್ಲಿ ಬಂದರೆ ನಿಮಗೆ. ಓಕೆ, ಇದು ಒಂದು ಅಡುಗೆ ಮನೆ ಆಗಿರುತ್ತೆ ನಿಮಗೆ. ಯು ಶೇಪಲ್ಲಿ ಕೊಟ್ಟಿದ್ದಾರೆ, ಆಲ್ರೆಡಿ ರೆಡಿ ಇದೆ ನೋಡಿ ನಿಮಗೆ. ಸಿಂಕು, ಕೊಳಾಯಿ, ಗ್ಯಾಸು, ಹಾಗೆ ಚಿಮ್ನಿ ಎಲ್ಲ ರೆಡಿ ನಿಮಗೆ. ಎಲ್ಲ ಸಾಫ್ಟ್ ಕ್ಲೋಸರ್ಸೇ ಇರುತ್ತೆ ನಿಮಗೆ. ಇದು ಅಷ್ಟೇ ನಿಮಗೆ ಸ್ಪಾಟ್ಸಲ್ಲಿ ಕೊಟ್ಟಿದ್ದಾರೆ. ಹಾಗೆ ವಿಂಡೋ ಕೂಡ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಗಾಳಿಗೋಸ್ಕರ ಎಲ್ಲ ಸಾಫ್ಟ್ ಕ್ಲೋಸರ್ಸು ತುಂಬ ಚೆನ್ನಾಗಿದೆ ನೋಡಿ. ಹಾಗೆ ಈ ಕಡೆ ಬಂದರೆ ಎಲ್ಲ ಇಲ್ಲೂ ಅಷ್ಟೇ. ಹಾಗೆ ಇಲ್ಲೂ ಅಷ್ಟೇ ನೋಡಿ, ಓವನ್ ಕೂಡ ಕೊಟ್ಟಿದ್ದಾರೆ ನಿಮಗೆ, ಇಲ್ಲೇ ಮಡಿಕೋಬೋದು. ಹಾಗೆ ಇಲ್ಲಿ ಪ್ಯಾನೆಟ್ರಿ ಕೂಡ ಬಂದಿದೆ. ಹಾಗೆ ಇಲ್ಲಿ ಮಿಕ್ಸಿ, ಓವನ್ ಏನೇನೋ ಮಡಿಕೊಂತ ಇಲ್ಲಿ ಮಡಿಕೋಬೋದು. ಸಾಫ್ಟ್ ಕ್ಲೋಸರ್ಸ್ ಕೂಡ ಕೊಟ್ಟಿದ್ದಾರೆ. ಹಣ್ಣುಗಳು ಮಾಡಿಸ್ಬಿಟ್ಟು ಹಾಗೆ ಇಲ್ಲಿ ಕ್ರ್ಯಾಕರ್ ಯೂನಿಟ್ ಕೂಡ ಬಂದಿದೆ. ಸ್ಟೋರೇಜ್ ವಾರ್ಡ್ರೂಮ್ ಕೂಡ ಬಂದಿದೆ, ತುಂಬ ಇದೆ. ಮೇಲ್ಗಡೆ ಅಷ್ಟೇ ನಿಮಗೆ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದೆ ನೋಡಿ ಫುಲ್ಲು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಯುಟಿಲಿಟಿ ಬಂದಿದೆ. ಸಾರಿ, ಇದ್ರದ್ದು ಮೆಜರ್ ಹೇಳೋದು ಮಾಡ್ತೀನಿ ನಾನು. ಇದು ಬಂದ್ಬಿಟ್ಟು 30ಗೆ 50 ಆಗಿರುತ್ತೆ ನಿಮಗೆ. ಇಲ್ಲೂ ಅಷ್ಟೇ ನೋಡಿ, ಎಲ್ಲ ರೆಡಿ ಆಗಿದೆ ನಿಮಗೆ. ಸಿಂಕು ಈ ಕಡೆ ಜಾಗ ಇದೆ. ಇದು ಬಂದು ನಮಗೆ ಅಡುಗೆ ಮನೆ ಡೀಟೇಲ್ಸ್ ಆಗಿರುತ್ತೆ. ಹಾಗೆ ಇಲ್ಲೇ ಫ್ರಿಜ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ನಮಗೊಂದು ಸೀನಿಯರ್ ಸಿಟಿಜನ್ ರೂಮ್ ಬರುತ್ತೆ. ಇಲ್ಲಿ ನೋಡ್ಬೋದು, ಯೂಸಲಾಗಿ ಎಲ್ಲದರಲ್ಲೂ ಕಾಟ್ ಕೊಟ್ಟಿರ್ತಾರೆ. ಇವ್ರು ಕಾಟ್ ಜೊತೆ ಬೆಡ್ ಕೂಡ ಕೊಟ್ಬಿಟ್ಟಿದೆ. ಬೆಡ್ಡು, ಪಿಲ್ಲೋ, ಲೈಟಿಂಗು, ಫ್ಯಾನು, ಜಸ್ಟ್ ರೆಡಿ ಟು ಮೂವ್ಸ್ ಅಂತಲೇ ಹೇಳ್ಬೋದು. ವಾರ್ಡ್ರೋಬ್ ಬಂದಿದೆ ಇಲ್ಲಿ. ಹಾಗೆ ಇಲ್ಲಿ ನಿಮಗೆ ಕಿಟಕಿ ಕೂಡ ಕೊಟ್ಟಿದ್ದಾರೆ ನಿಮಗೆ PVC. ಇದು ಒಂದು ಸೀನಿಯರ್ ಸಿಟಿಜನ್ ರೂಮ್ ಆಗಿರುತ್ತೆ. ಹಾಗೆ ಇಲ್ಲೇ ಒಂದು ನಿಮಗೆ ಒಂದು ರೆಸ್ಟ್ ರೂಮ್ ಕೂಡ ನೋಡಿ. ಕಬೋರ್ಡ್ ಆಗಲಿ, ಸಿಂಕ್ ಆಗಲಿ, ಮಿರರು, ಗೀಝರು, ಇಲ್ಲೂ ಅಷ್ಟೇ ಫುಲ್ ಬಾತ್ರೂಮು ನಿಮಗೆ ಫುಲ್ ರೆಡಿ ಇದೆ ನಿಮಗೆ. ಓಕೆ, ಇದು ಬಂದು ನಮಗೆ ಅಡುಗೆ ಮನೆ ಅಂದರೆ ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ ನಮಗೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಇಲ್ಲೂ ಅಷ್ಟೇ ಲಿಫ್ಟ್ ಕೂಡ ಬಂದಿದೆ ನೋಡಿ ಇಲ್ಲಿ. ಇನ್ನೊಂದು ಸತಿ ಹೇಳ್ಬಿಡ್ತೀನಿ, ಇದು 30ಗೆ 50 ಬರೋ ಮೆಜರ್ಮೆಂಟು ಹಾಲು. ಓಕೆ, ಮೆಟ್ಲು ಕೂಡ ನೋಡ್ಬೋದು ನೀವು, ಯೂನಿಕ್ ಆಗಿದೆ ನಿಮಗೆ. ಎಲ್ಲ ವುಡನ್ ವರ್ಕ್ ಮಾಡಿದ್ದಾರೆ. ಹಾಗೆ ಸ್ಕೈ ಲೈಟ್ ನೋಡಿ, ಇಲ್ಲಿಂದ ಮೇಲಿಂದ ನಿಮಗೆ ಡೈರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಸ್ಕೈ ಲೈಟ್ ಕೊಟ್ಟಿದ್ದಾರೆ. ಮಾಡಿ ಮೇಳೋಣ. ಫಸ್ಟ್ ಫ್ಲೋರ್ಗೆ ವುಡನ್ ಫ್ಲೋರ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ನಿಮಗೆ ಇಲ್ಲಿ ಎಲ್ಲ ಕಡೆ ಡಿಸೈನ್ಸು. ನೀವು ಫೋಟೋ ಗೀಟೋ ಏನು ತರೋದೇ ಬೇಡ, ನಿಮ್ಗೆ ಎಲ್ಲ ಕಡೆ ಫೋಟೋಗಳು ಹಾಕಿದ್ದಾರೆ. ಲೈಟಿಂಗ್ ಕೂಡ ಇದೆ ನಿಮ್ಗೆ ಇಲ್ಲೇ. ಓಕೆ, ಸೆಕೆಂಡ್ ಫ್ಲೋರ್ ಬಂದಿದ್ದೀವಿ. ಇದು ಇಲ್ಲಿ ಬಂದರೆ ನಮಗೆ ಓಕೆ, ಫಸ್ಟ್ ಇಲ್ಲಿ ನೋಡಿಸ್ಬಿಡ್ತೀನಿ ನಾನು ನಿಮಗೆ. ಈ ಕಡೆ ರೈಟ್ ಸೈಡ್ ಬಂದರೆ ನಮಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನಮಗೆ ಇಲ್ಲಿ.
ನೋಡ್ಬೋದು. ಕಾಟು ವಿತ್ತು ಹಾಸಿಗೆ ಕೂಡ ಕೊಟ್ಟಿದ್ದಾರೆ ನಿಮಗೆ. ಲೈಟಿಂಗ್ ಆಗಲಿ ಡಿಸೈನ್ಸ್ ಆಗಲಿ ಎಲ್ಲ ಸಾಲಿಡ್ ಆಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ದೊಡ್ಡದಾಗಿ ಒಂದು ಮಿರರ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿದೆ ಮಿರರು, ಸಾರಿ. ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನಿದೆ ಚಾರ್ಜಿಂಗ್ ಮಾಡಿಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ದೊಡ್ಡದಾಗಿ ಒಂದು ಮಿರರ್ ಕೂಡ ಬಂದಿದೆ ನಮಗೆ. ಈ ಕಡೆ ಕಿಟಕಿ ಕೂಡ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಈ ಕಾರ್ನರಿಂದ ಒಂದ್ಸತಿ ನೋಡಿಸ್ಬಿಡ್ತೀನಿ. ಇಲ್ಲಿಂದನೇ ನೀವು ಮನೆ ಬಾಗಿಲಲ್ಲಿ ಯಾರು ಬಂದವರು ಅಂತ ಕೂಡ ನೋಡ್ಬೋದು. ನಿಮಗೆ ಮಿರರ್ ಕೊಟ್ಟಿದ್ದಾರೆ, ಇಲ್ಲಿ ಗ್ಲಾಸಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ಟಡಿ ಟೇಬಲ್ ಬಂದಿದೆ. ಇಲ್ಲಿ ಸಣ್ಣ ಪುಟ್ಟ ಐಟಮ್ಸ್ಗಳು ಫೋಟೋ ಗಿಟೋ ಮಾಡಿಕೊಳ್ಳೋ ಜಾಗ ಇದೆ. ಹಾಗೆ ಇಲ್ಲಿ ವಾಟ್ರ್ ಬಂದಿದೆ. ಹೊರಗಡೆ ಬಂದರೆ ನಮಗಿಲ್ಲಿ ಫುಲ್ಲು ವಾಟ್ರು, ವಾಕಬಲ್ ವಾಟ್ರ್ ಅಂತಲೇ ಹೇಳ್ಬೋದು ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ರೆಸ್ಟ್ ರೂಮ್ ಬರುತ್ತೆ ಅಟ್ಯಾಚು. ಪಾರ್ಟಿಷನ್ ಕೂಡ ಮಾಡಿದ್ದಾರೆ ನಿಮಗೆ. ಮಿರರು ಆವಾಗಲೇ ಹೇಳ್ದಂಗೆ ನಿಮಗೆ ಜಸ್ಟ್ ರೆಡಿ ಟು ಮೂವ್ ಹೌಸ್ ಅಂತಲೇ ಹೇಳ್ಬೋದು. ನಿಮಗೆ ಫುಲ್ ರೆಡಿ ಆಗಿದೆ, ನಿಮಗೆ ಏನು ಬ್ಯಾಲೆನ್ಸ್ ಇಲ್ಲ. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಸೂಪರ್ ಆಗಿದೆ. ಅಲ್ಲಲ್ಲಿ ಸೆನ್ಸರ್ ಲೈಟ್ಗಳು ಯೂಸ್ ಮಾಡಿದ್ದಾರೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೊಂದು ಇಲ್ಲಿ ಒಂದು ಕೂಡ ನಮಗೆ ಸಣ್ಣದಾಗಿ ಒಂದು ಗಾರ್ಡನ್ ಕೊಟ್ಟಿದ್ದಾರೆ. ಅಲ್ಲಲ್ಲಿ ಗಿಡಗಳೆಲ್ಲ ಮಾಡಿದೆ. ಎಸ್ಪೆಷಲಿ ನಾನು ಎಲ್ಲದರಲ್ಲೂ ಹೇಳ್ತೀನಿ, ಗಿಡಗಳೆಲ್ಲ ನನಗೆ ತುಂಬ ಇಷ್ಟ. ಈ ಥರ ಗಿಡಗಳು ಇರಬೇಕು ಮನೆ ಒಳಗಡೆ, ಅವೆಲ್ಲ ಚೆಂದ. ಇಲ್ಲೊಂದು ಗಾರ್ಡನ್ ಕೊಟ್ಟಿದ್ದಾರೆ, ಬಾಲ್ಕನಿ ಅಂತ ಹೇಳ್ಬೋದು. ಇಲ್ಲೂ ಕೂಡ ಗಾರ್ಡನ್ ಮಾಡಿದ್ದಾರೆ. ಸಂಜೆ ಹೊತ್ತು ಆರಾಮಾಗಿ ಕೂತ್ಕೊಳ್ಳೋಕೆ ಜಾಗ ಇದೆ. ಇಲ್ಲೂ ಕೂಡ ನೋಡ್ಬೋದು ರೌಂಡಾಗಿ ಒಂದು ವಿಂಡೋ ಕೊಟ್ಟಿದ್ದಾರೆ ದೊಡ್ಡದಾಗಿ. ಓಕೆ, ಹೊರಗಡೆಯಿಂದ ನೋಡ್ತೀನಿ. ಫ್ಲೋರಿಂಗು ಅಷ್ಟೇ ನಿಮಗೆ ಪಾರ್ಕಿಂಗ್ ಟೈಲ್ಸ್ ಮಾಡಿದ್ದಾರೆ. ಹಾಗೆ ಮನೆ ಸುತ್ತಮುತ್ತಾಗಿ ನಿಮಗೆ ಈ ಥರ ಕಾಣಿಸುತ್ತೆ. ಇದು ಲೇಔಟ್ ಆಗಿರೋದ್ರಿಂದ ನಿಮಗೆ ಡಿಸೆಂಟ್ ಆಗಿರುತ್ತೆ. ಹಾಗೆ ಅಲ್ಲಿ ಎದುರಿಗೆ ಪಾರ್ಕ್ ಕಾಣಿಸ್ತದೆ ನೋಡಿ, ಪಕ್ಕದಲ್ಲೇ ನಿಮಗೆ ಪಾರ್ಕ್ ಬರುತ್ತೆ. ಇಲ್ಲಿಂದ ದೊಡ್ಡದಾಗಿ ಪಾರ್ಕ್ ಬರುತ್ತೆ. ಇದೊಂದು ಮನೆ ಬಂದಮೇಲೆ ಆ ಕಡೆ ಎಲ್ಲ ಫುಲ್ ಪಾರ್ಕ್ ನಿಮಗೆ. ಮನೆ ಸುತ್ತಮುತ್ತ ಇನ್ನೊಂದ್ಸತಿ ನೋಡಿಸ್ತೀನಿ. ಮನೆ ಒಳಗಡೆ ಹೋಗೋಣ. ಮನೆ ನೋಡಿ, ಒಂದು ಒಳ್ಳೆ ಮನೆ, ಅದ್ಭುತವಾದ ಮನೆ. ಮಿಸ್ ಮಾಡಬೇಡಿ, ವಿಡಿಯೋ ಫುಲ್ ನೋಡಿ. ಫುಲ್ ನೋಡ್ರೆ ಗೊತ್ತಾಗುತ್ತೆ. ಹಾಗೆ ನಮಗೆ ಈ ಕಡೆ ಬಂದರೆ ನೋಡಿ, ಫುಲ್ಲು ಟಫನ್ ಗ್ಲಾಸ್ ಕೊಟ್ಟು ನಮಗೆ ವುಡನ್ ಸ್ಟೈಲಲ್ಲಿ ಮಾಡಿದ್ದಾರೆ ಬಾಗಿಲೆಲ್ಲ ನಿಮಗೆ. ಇದು ಬಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಿಮಗೆ. ಇದಕ್ಕೂ ಕೂಡ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಹಾಸಿಗೆ ಎಲ್ಲ ಹಾಕಿದ್ದಾರೆ ನಿಮಗೆ. ಸ್ಟಡಿ ಟೇಬಲ್ ಬಂದಿದೆ ಇಲ್ಲಿ. MS ಅಲ್ಲಿ ನಿಮಗೆ ನೋಡಿ, ಕಿಟಕಿಗಳು ಯೂಸಲ್ ಆಗಿ ನಾವೇನು ಮಾಡ್ತೀವಿ, ಸ್ಟ್ರೈಟಾಗಿ ಮಾಡ್ತೀವಿ. ಇವರೆಲ್ಲ ಕ್ರಾಸಾಗಿ ಮಾಡಿದ್ದಾರೆ, ಸಾಲಿಡ್ ಆಗಿದೆ, ರೌಂಡ್ ಫಿಗರ್. ಅಂದರೆ ನಾನು ಅವಲೇ ಅದನ್ನೇ ಹೇಳಿದ್ದೀನಿ ನಿಮಗೆ, ಬೆಳಕು ಗಾಳಿಗಂತೂ ಕೊಡ್ತೇನೆ ಇಲ್ಲ ಅಂತಲೇ ಹೇಳ್ಬೋದು ನಿಮಗೆ. ಸ್ಟಡಿ ಟೇಬಲ್ ಬಂದಿದೆ. ಇಲ್ಲೂ ಅಷ್ಟೇ ನಿಮಗೆ ಓಪನ್ ಮಾಡಿದ್ರೆ ನಿಮಗೆ ಬೆಳಕು ಗಾಳಿ ಬರುತ್ತೆ. ನಾರ್ತ್ ಸೈಡಲ್ಲಿ ಇರೋದ್ರಿಂದ ನಿಮಗೆ ಬೆಳಕು ಗಾಳಿ ಅಂತ ಸಾಲಿಡ್ ಆಗುತ್ತೆ. ಇಲ್ಲೊಂದು ಮಿರರ್ ಬಂದಿದೆ ಡ್ರೆಸ್ಸಿಂಗ್ ಟೇಬಲ್ದು. ಇಲ್ಲೂ ಅಷ್ಟೇ ಕಬೋರ್ಡ್ಗಳು ಬಂದಿದ್ದಾವೆ. ಹಾಗೆ ಈ ಕಡೆ ಒಳಗಡೆ ಬಂದರೆ ನಮಗೆ ಇಲ್ಲಿ ವಾರ್ಡ್ರೋಬ್ ಬಂದಿದೆ. ಫುಲ್ ವಾರ್ಡ್ರೋಬ್ ಇವೆಲ್ಲ. ಮಕ್ಕಳು ಹಾಕಿದ್ರೆ ಗೊತ್ತಾಗಲ್ಲ. ಹಾಗೆ ಇಲ್ಲಿ ಬಂದು ನಮಗೆ ಒಂದು ರೆಸ್ಟ್ ರೂಮು ಸೇಮ್. ಇದು ಕೂಡ ಪಾರ್ಟಿಷನ್ ಬಂದಿದೆ, ನಿಮ್ಗೆ ನೋಡ್ಬೋದು. ಇದು ರೆಸ್ಟ್ ರೂಮ್ ಆಗಿರುತ್ತೆ ಚಿಲ್ಡ್ರನ್ ಬೆಡ್ರೂಮಲ್ಲಿ. ಇದು ಟೋಟಲ್ ಇವಾಗ 3 ರೂಮ್ ಆಯ್ತಲ್ವಾ. ಮಾಡಿ ಮೇಲೆ ಹೋಗೋಣ, 3ನೇ ಫ್ಲೋರ್ಗೆ ಹೋಗೋಣ.
ಎಷ್ಟು ನೋಡಿಸಿದ್ರೂ ನನಗೆ ಸಾಲ್ತಲ್ಲ, ಅಷ್ಟು ಸಾಕಾಗಿದೆ ಮನೆ. ಸೂಪರ್. ಲೈಫಲ್ಲಿ ಈ ಥರದೊಂದು ಮನೆ ಕಟ್ಟಿಸ್ತೀರಿ. ಓಕೆ, ಇದು ಬಂದು ನಮಗೆ 4ನೇ ರೂಮ್ ಆಗಿರುತ್ತೆ. ಸೇಮ್ ಕೆಳಗಡೆ ನೋಡಿದ್ರೆ ಅದೇ ಥರ ಇರುತ್ತೆ, ಅಂದರೆ ಬೇರೆ ಥರ ಇದೆ. ಇದು ನೋಡ್ಬೋದು, ಇಲ್ಲಿ ದೊಡ್ಡದಾಗಿ ನಿಮಗೆ ವಾರ್ಡ್ರೋಬ್ ಬಂದಿದೆ ಎಂಟ್ರೆನ್ಸಲ್ಲೇ. ವಾರ್ಡ್ರೋಬ್ ಬಂದು ಇಲ್ಲೊಂದು ಮಿರರ್ ಬಂದಿದೆ ನಮಗೆ. ಹಾಗೆ ಇಲ್ಲಿ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ನೋಡ್ಬೋದು ದೊಡ್ಡದಾಗಿ ನಿಮಗೆ. ಇದು ಒಂದು 3 ರೂಮ್ ಅಂತ ಹೇಳ್ಬೋದು ನಿಮಗೆ ದೊಡ್ಡದಾಗಿ. ಅಲ್ಲಲ್ಲಿ ಎಮ್ ಎಸ್ ಅಲ್ಲೇ ವಿಂಡೋ ಮಾಡಿದ್ದಾರೆ ನಿಮಗೆ. ಇದು 4ನೇ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ನಿಮ್ಮ ಚಾಯ್ಸ್, ಡಿಪೆಂಡು ಅವ್ರ ಮೇಲೆ. ಟೋಟಲ್ಲು 4 ರೂಮ್ ಬರುತ್ತೆ ನಿಮಗೆ ಬೆಡ್ರೂಮು. ಒಂದು ಅದ್ಭುತವಾದ ಮನೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲೇನು ಒಂದು ಪ್ಲಸ್ ಪಾಯಿಂಟ್ ಅಂದರೆ ಹೋಮ್ ಥಿಯೇಟ್ರ್. ಹೋಮ್ ಥಿಯೇಟ್ರ್ ಏನು ಮಾಡ್ತಾರೆ, ಸಮ್ ಪೀಪಲು ಬರೀ ವುಡನ್ ವರ್ಕ್ ಮಾಡಿ ನಿಮಗೆ ಪ್ಲೇನ್ ಬಿಟ್ಬಿಟ್ಟಿರ್ತಾರೆ. ಇವರು ಹಂಗಲ್ಲ, ವಿತ್ ಪ್ರಾಜೆಕ್ಟ್ ಎಲ್ಲ ಹಾಕಿದ್ದಾರೆ ನೋಡಿ. ಫ್ಲೋರಿಂಗ್ ಆಗಲಿ ನಿಮಗೆ ಕುಷನ್ನು. ಇದು ಹೋಮ್ ಥಿಯೇಟ್ರ್, ನಿಜವಾದ ಹೋಮ್ ಥಿಯೇಟ್ರ್ ಅಂದರೆ ಇದು. ಫುಲ್ ರೆಡಿ ನೋಡಿ. ಇಲ್ಲಿ ಪ್ರಾಜೆಕ್ಟ್ ಕೂಡ ಇದೆ ನಿಮಗೆ. ಸೈಡ್ ಕ್ಲೋಸ್ ಮಾಡ್ಕೊಂಬಿಟ್ರೆ ನಿಮಗೆ ಏನು ಗೊತ್ತಾಗಲ್ಲ. ಫುಲ್ ಹೋಮ್ ಥಿಯೇಟ್ರ್ ಅಂತಲೇ ಹೇಳ್ಬೋದು. ಲೈಟಿಂಗ್ ಆಗಲಿ ಇದೆಲ್ಲ ಆಗಲಿ. ಸ್ಪೀಕರ್ಗಳು ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ನೋಡಿ ಸ್ಕ್ರೀನು ಸಾಲಿಡ್ ಆಗಿದೆಲ್ಲ, ಸೂಪರ್. ಆರಾಮಾಗಿ ಏನಂದರೆ ಸೋಫಾ ಹಾಕೋಬೋದು, ಬೇಡ ಅಂದರೆ ಜಸ್ಟ್ 1-2 ಪಿಲ್ಲೋ ಹಾಕೊಂಬಿಟ್ಟು ಆರಾಮಾಗಿ ಕೂತ್ಕೊಂಡು ಫಿಲಮ್ ನೋಡ್ಬೋದು. ಇಲ್ಲ TV ಕಲೆಕ್ಷನ್, ಇಲ್ಲ ಯೂಟ್ಯೂಬಲ್ಲಿ ಏನೋ ನೋಡ್ಬೇಕಂದ್ರೆ ಒಳ್ಳೆ ಕಲೆಕ್ಷನ್ ಕೊಟ್ಟು ಆರಾಮಾಗಿ ನೋಡ್ಬೋದು. ಈ ಬಿಲ್ಡರ್ಸ್ ಇದೊಂದು ನಿಮಗೆ ಏನು ಹೇಳೋದು, ಬಿಲ್ಡರ್ಸ್ ಒಂದು ಟ್ರೇಡ್ ಮಾರ್ಕ್ ಅಂತಲೇ ಹೇಳ್ಬೋದು. ಒಳ್ಳೆ ಮನೆ ಕಟ್ತಾರೆ, ವಿಲಾಗಳು ಸೂಪರಾಗಿರೋ ಮನೆಗಳು ಕಟ್ತಾರೆ. ಎಲ್ಲ ರೆಡಿ ಟು ಮೂವ್ ಹೌಸ್ ಬರುತ್ತೆ ನಿಮಗೆಲ್ಲ ನೋಡಿ. ಸ್ಪೀಕರ್ ಆಗಲಿ, ಸ್ಕ್ರೀನ್ ಆಗಲಿ ಎಲ್ಲ ರೆಡಿ. ನಾವು ಮನೆಗೆ ಏನೂ ತರೋದಿಲ್ಲ, ಬರೀ ಮನೆ ಸಾಮಾನು ಅಂತ ಅಂದ್ಬಿಟ್ಟು ಎಷ್ಟು ಗೃಹಪ್ರವೇಶ ಮಾಡ್ಕೋಬೇಕು ಅಷ್ಟೇ. ನಿಮಗೆ ಫ್ಯಾನ್ ಆಗಲಿ, ಪ್ರಾಜೆಕ್ಟ್ ಆಗಲಿ, ಲೈಟಿಂಗ್ ಆಗಲಿ ಎಲ್ಲ ರೆಡಿ. ಇದು ಬಂದು ನಮಗೆ ಹೋಮ್ ಥಿಯೇಟ್ರ್ ಆಗಿರುತ್ತೆ. ಸಖತ್ತಾಗಿದೆಲ್ಲ, ಸೂಪರ್. ಇದು ಬಂದು ಹೋಮ್ ಥಿಯೇಟ್ರು. ಹಾಗೆ ಇಲ್ಲಿ ಬೇಕಂದರೆ ನಿಮಗೆ ಜಿಮ್ ಮಾಡೋಕ್ಕೆ ಅಂತ ಪ್ಲೇಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಟ್ರೆಡ್ಮಿಲ್ ಮಡಿಕೊಂತೀನಿ, ಟ್ರೆಡ್ಮಿಲ್ ಮಡಿಕೋಬೋದು. ವಾಕಬಲ್ಗೆ ಟ್ರೆಡ್ಮಿಲ್ ಮಡಿಕೋಬೋದು. ಇಲ್ಲಿ ಸಣ್ಣ ಪುಟ್ಟ ಐಟಮ್ಗಳು ಮಡಿಕೊಂಡು ನೀವು ಜಿಮ್ ಮಾಡ್ಕೋಬೋದು. ಬೇಕಂದರೆ ಜಿಮ್ಗೆ ಒಂದು ಸ್ವಲ್ಪ ಪ್ಲೇಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ವಾಷಿಂಗ್ ಮಿಷಿನ್ ಮಡಿಕೋಬೋದು. ಹಾಗೆ ಇಲ್ಲಿ ಸಣ್ಣ ಪುಟ್ಟ ಐಟಮ್ಸ್ಗಳು ಮಡಿಕೊಳ್ಳೋಕೆ ಜಾಗ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಅಷ್ಟೇ ಬೆಳಕು ಗಾಳಿಗೋಸ್ಕರ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ. ಆರಾಮಾಗಿ ಬೆಳಕು ಗಾಳಿ ಬರುತ್ತೆ ನಿಮಗೆ ನೋಡಿ. ಇಲ್ಲಿಂದ ನಿಮಗೆ ಸ್ಕೈಲೈಟು ಡೈರೆಕ್ಟಾಗಿ ಇಲ್ಲಿ ಬರುತ್ತೆ ನಿಮಗೆ. ಚೆನ್ನಾಗಿ ಮಾಡಿದ್ದಾರೆ, ಸೂಪರ್. ಹಾಗೆ ಇಲ್ಲಿ ಮೇಲ್ಗಡೆ ಬಂದರೆ ನಮಗೆ ಇಲ್ಲೂ ಕೂಡ ಪ್ಲೇಸ್ ಇದೆ ನಿಮಗೆ. ಆರಾಮಾಗಿ ಧಾರಾಳವಾಗಿ ಏನು ಬೇಕಾದ್ರೂ ಮಾಡ್ಬೋದು. ಹಾಗೆ ಇಲ್ಲಿ ಒಂದು ಸಣ್ಣದಾಗಿ ಒಂದು ಗಾರ್ಡನ್ ಕೊಟ್ಟಿದ್ದಾರೆ, ಬಾಲ್ಕನಿ ಇದು. ಇಲ್ಲೂ ಅಷ್ಟೇ ನೋಡಿ, ಸಣ್ಣದಾಗಿ ಒಂದು ಗಾರ್ಡನ್ ಕೊಟ್ಟಿದ್ದಾರೆ. ಫ್ಲೋರಿಂಗು ಅಷ್ಟೇ ನಿಮಗೆ ಆಂಟಿ ಸ್ಕಿಡ್ ಫ್ಲೋರಿಂಗ್ ಮಾಡಿದ್ದಾರೆ ನಿಮಗೆ. ಮೇಲ್ಗಡೆ ಬೇಕಾದ್ರೆ ನಿಮ್ಗೆ ಟಫನ್ ಗ್ಲಾಸ್ ಕೂಡ ಹಾಕ್ಕೊಡ್ತಾರೆ ನಿಮಗೆ. ಇನ್ನೂ ಹಾಕಿಲ್ಲ, ಹಾಕ್ಕೊಡ್ತಾರೆ. ಯಾಕೆ ಈ ಕಡೆ ಇನ್ನೂ ಟಾಪ್ ಫ್ಲೋರ್ಗೆ ಹೋಗ್ಬೇಕಂದ್ರೆ ನಿಮಗೆ ಇಲ್ಲಿ ಜಾಗ ಇದೆ. ಅಲ್ಲೆಲ್ಲ ನಿಮ್ಗೆ ಇನ್ನೂ ಗ್ರಿಲ್ ಹಾಕ್ಕೊಡ್ತಾರೆ, ನಿಮ್ಗೆ ಇನ್ನೂ ಹಾಕಿಲ್ಲ, ಹಾಕ್ಕೊಡ್ತಾರೆ. ಬನ್ನಿ ಒಂದು ಸತಿ ಮೇಲೆ ಹೋಗಿ ನೋಡೋಣ. ಡೇಟು ಮಾಡಿ ಮೇಲೆ ಹೋಗೋಣ, ಸತಿ ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಓಕೆ, ನಾವು ಟಾಪ್ ಫ್ಲೋರಿಗೆ ಬಂದಿದ್ದೀವಿ. ಟಾಪ್ ಫ್ಲೋರಿಗೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ, ನೋಡ್ಬೋದು. ಇಲ್ಲಿ 1000 ಲೀಟರ್ಸ್ ಸಿಂಟ್ಯಾಕ್ ಕೊಟ್ಟಿದ್ದಾರೆ. ಇಲ್ಲೇ ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಟಫನ್ ಗ್ಲಾಸ್ ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ. ಓಕೆ, ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ ನಿಮ್ಗೆ. ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ.
ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ನಿಮಗೆ ಇದು ಬರೋದು ನಿಮಗೆ ಜಿಗಣಿ ಹತ್ರ ಬರುತ್ತೆ ಲೇಔಟು. ನಿಮಗೆ ಇದು ಬಂದು ನಿಮಗೆ ಮೆಜರ್ಮೆಂಟ್ ಬಂದು 30ಗೆ 50 ಆಗಿರುತ್ತೆ. BMRDA ಅಪ್ರೂವ್ಡ್ ಏಕಾತ್ ಆಗಿರುತ್ತೆ ನಿಮಗೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,85 lakhs ಕೇಳ್ತಾರೆ, ಅಂದರೆ 2,85 ಲಕ್ಷ ಕೇಳ್ತವ್ರೆ. ಅದರಲ್ಲೂ ನೆಗೋಷಿಯಬಲ್ ಆಗಿರುತ್ತೆ ನಿಮಗೆ. ಒಂದು ಅದ್ಭುತವಾದ ಮನೆ, ವಿಲ್ಲ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಲೇಔಟಲ್ಲಿ ಮನೆ ಹುಡುಕ್ತಾ ಇದ್ದರೆ ನಿಯರ್ ಬೈ ನಿಮಗೆ ಬನ್ನರ್ಘಟ್ಟ ರೋಡ್ ಹತ್ರ ಇದೆ ನಿಮಗೆ. ಈ ಕಡೆ ಹೋದರೆ ಎಲೆಕ್ಟ್ರಾನಿಕ್ ಸಿಟಿ, ಆಮೇಲೆ ಹೊಸೂರು ರೋಡು, ಈ ಕಡೆ ನಿಯರ್ ಬೈ ಯಾರನ್ನ ಹುಡುಕ್ತಾ ಇದ್ದರೆ, ಇಲ್ಲ ಒಳ್ಳೆ ಕಡೆ ಇನ್ವೆಸ್ಟು ತುಂಬ ಸೈಲೆಂಟ್ ಆಗಿರೋ ಏರಿಯಾ ಬೇಕಂದರೆ ನಿಮಗೆ ಇದನ್ನು ಚೂಸ್ ಮಾಡ್ಬೋದು. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸು. ಈ ವಿಡಿಯೋ ನೋಡಿ ನಿಮ್ಗೆ ಈ ವಿಡಿಯೋ ಮನೆ ಏನಾರು ಇಷ್ಟ ಆದರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಇಲ್ಲಾಂದರೆ ಡೈರೆಕ್ಟ್ ಓನರ್ ನಂಬರು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅವ್ರಿಗೆ ಕೂಡ ಫೋನ್ ಮಾಡ್ಬೋದು ನೀವು. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಂದು ಒಳ್ಳೆ ಮನೆ ಹುಡುಕ್ತಾರೆ, ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡ್ಬೋದು. ಹಾಗೆ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ಇದಿಷ್ಟು ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.